ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ನಾವು ಗ್ರಾಮರನ್ನ ಲರ್ನ್ ಮಾಡಿಕೊಂಡು ನಾವು ಬ್ಯಾಂಕಿಂಗ್ ಎಕ್ಸಾಮದ ಕ್ವೆಶನ್ಸನ್ನು ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ. ನೌನ್ ನಾಮಪದ ಎಲ್ಲರಿಗೂ ಗೊತ್ತೈತ್ರಿ. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಇದನ್ನ ಎಲ್ಲರೂ ಬಾಲ್ಯದಿಂದನೇ ಕಲ್ತಿ ಸಿನ್ಸ್ ಯುವರ್ ಚೈಲ್ಡ್ಹುಡ್ ಆ್ಯಂಡ್ ಸ್ಕೂಲಿಂಗ್. ಈಗ ಅದನ್ನ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ನಿಮಗೆ ಹೇಳ್ತೀನಿ ರೀ. ಡಿಫ್ರೆಂಟ್ ಆಗಿ ನಾನು ಏನು ಹೇಳೋದು ಅಂತಂತಂದ್ರೆ, ನೌನದ ಪರಿಭಾಷೆಯನ್ನ ನೀವು ಈ ತರ ಅರ್ಥ ಮಾಡ್ಕೊಂಡ್ರೆ ಅಂದ್ರ ನಿಮಗ ನೌನ್ ಅಂದ್ರೆ ಏನು ಅನ್ನೋದನ್ನ ಎಂದೂ ಮರ್ಯಾಕ್ ಸಾಧ್ಯ ಇಲ್ರಿ. ನೀವು ಮರಿತೀನ ಅಂದ್ರೂ ನಿಮಗ್ ಮರ್ಯಾಕ್ ಆಗಂಗಿಲ್ರಿ ನೌನ್ ಅಂದ್ರ ಏನು ಅನ್ನೋದನ್ನ. ಈಗ ನೋಡ್ರಿ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಮನಸ್ಸಿಗೆ ಮುಟ್ಟುವ ವಸ್ತು, ಜಾಗ, ಗುಂಪು, ಕೆಲಸ, ಇದೆಲ್ಲಾನು ನೌನ್ ರೀ. ಓಕೆ, ಕಣ್ಣಿಗೆ ಕಾಣುವ ಅಂದ್ರ ಈಗ ನೀವು ಮೊಬೈಲ್ ನೋಡಾಕತ್ತೀರಿ, ಮೊಬೈಲ್ ನೌನ್ ರೀ. ಮೊಬೈಲ್ ಒಳಗ ನಾನು ನೋಡಾಕತ್ತೀನಿ, ಟೀಚರ್ ನೋಡಾಕತ್ತೀರಿ, ಟೀಚರ್ ನೌನ್. ಬೋರ್ಡ್ ನೌನ್, ಸ್ಕೆಚ್ ಪೆನ್ ನೌನ್. ನನ್ನ ಶಬ್ದ ನಿಮಗೆ ಕೇಳಾಕತ್ತೈತ್ರಿ, ನನ್ನ ಧ್ವನಿ ಸೌಂಡ್ ನೌನ್. ಈ ನೌನದ ಕೆಲಸ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ನಾಗ ಏನೈತಿ ನೋಡ್ರಿ, ಟು ಅಂಡರ್ಸ್ಟ್ಯಾಂಡ್ ದ ಸೆನ್ಸ್ ಆಫ್ ಸೆಂಟೆನ್ಸ್. ಒಂದು ವಾಕ್ಯದ ಸೆನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗ್ತೈತ್ರಿ ನಿಮಗೆ. ಯಾರ ಬಗ್ಗೆ ಹೇಳಾಕತ್ತಾರು, ಯಾವುದರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡಾಕತ್ತಾರು, ಏನ್ ಹೇಳಾಕತ್ತಾರು ಅನ್ನೋದನ್ನ. ನೆಕ್ಸ್ಟ್, ವೆರಿ ಯೂಸ್ಫುಲ್ ಇನ್ ಪ್ಯಾರಾಜಂಬಲ್ ಎರರ್ ಡಿಟೆಕ್ಷನ್ ಮತ್ತೆ ಕ್ಲೋಸ್ ಟೆಸ್ಟ್. ಪ್ಯಾರಾಜಂಬಲ್ ಎರರ್ ಡಿಟೆಕ್ಷನ್, ಕ್ಲೋಸ್ ಟೆಸ್ಟ್ ನಿಮ್ಗೆಲ್ಲರಿಗೂ ಗೊತ್ತ್ರಿ. ಇದು ಪ್ಯಾರಾಜಂಬಲ್, ಕ್ಲೋಸ್ ಟೆಸ್ಟ್ ಮತ್ತೆ ಇದು ಎರರ್ ಡಿಟೆಕ್ಷನ್ ಎಷ್ಟು ವೇಟೇಜ್ ಇಟ್ಟೈತಿ ಇಂಗ್ಲಿಷ್ ಸೆಕ್ಷನ್ ಒಳಗ, ಬ್ಯಾಂಕಿಂಗ್ ಒಳಗ. ಪ್ಯಾರಾಜಂಬಲ್ ಒಳಗ ನಿಮಗ ಫಸ್ಟ್ ಸೆಂಟೆನ್ಸ್ ಯಾವಾಗಿದ್ರು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎನಿ ಅದರ್ ಸೆಂಟೆನ್ಸಸ್ ಇರ್ತೈತ್ರಿ. ಅದು ಪ್ಯಾರಾಜಂಬಲ್ ಒಳಗಿಂದ ಫಸ್ಟ್ ಸೆಂಟೆನ್ಸ್. ಪ್ಯಾರಾಜಂಬಲ್ ಅಂದ್ರ ನಿಮಗ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿರ್ತಾರ್ರಿ ಹಿಂದ ಮುಂದ ಮಾಡಿ, ಅದನ್ನ ನೀವು ಸಿರಿ ಒಳಗ ಬರಿಬೇಕು. ಪ್ಯಾರಾಜಂಬಲ್ ಒಳಗ ಫಸ್ಟ್ ಸೆಂಟೆನ್ಸ್ ಯಾವಾಗಿದ್ರು ಇಂಟ್ರೊಡಕ್ಷನ್ ಸೆಂಟೆನ್ಸ್ ಇರ್ತೈತ್ರಿ. ಇಂಟ್ರೊಡಕ್ಷನ್ ಸೆಂಟೆನ್ಸ್ ಒಳಗನ ನೀವು ನೌನ್ ಅನ್ನ ನೋಡ್ತೀರಿ. ಎರರ್ ಡಿಟೆಕ್ಷನ್, ಕ್ಲೋಸ್ ಟೆಸ್ಟ್ ಇದ್ರೊಳಗೂ ಅದೇ ತರ ರೀ. ನೌನದ ಇಂಪಾರ್ಟೆನ್ಸ್ ಬಹಳ ಜಾಸ್ತಿ ಐತಿ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ರೀ, ರಾಮ, ಅಯೋಧ್ಯ, ಮೋದಿ, ಬಾಲಿವುಡ್, ಇವೆಲ್ಲ ನೌನ್. ಈಗ ಸೆಂಟೆನ್ಸ್, ಮೋದಿ ವಿಸಿಟ್ಸ್ ಅಯೋಧ್ಯ ರಾಮ್ ಮಂದಿರ್. ಇದು ಯಾವಾಗ ನಾನು ನಿಮಗೆ ಇದನ್ನ ಹೇಳ್ಬೋದ್ರಿ, 22/1/24 ಯಾವತ್ತು ಮೋದಿ ವಿಸಿಟ್ ಮಾಡಿದ್ದಲ್ಲ ಅವತ್ತ ವಿ ಕ್ಯಾನ್ ಸೇ ಮೋದಿ ವಿಸಿಟ್ಸ್ ಅಯೋಧ್ಯ ರಾಮ್ ಮಂದಿರ್. ದಿನಾನು ಮಾಡಾಕತ್ತಿದ್ದ, ದಿನಾನು ವಿಸಿಟ್ ಮಾಡಾಕತ್ತಿದ್ದ ಅಂತಂದ್ರೂ ನಾವು ಇದನ್ನ ಪ್ರೆಸೆಂಟ್ ಟೆನ್ಸ್ ಒಳಗ ನಾವು ನಿಮಗೆ ಹೇಳ್ಬೋದ್ರಿ. ಇದು ಒಂದು ಸೆಂಟೆನ್ಸ್ ಒಳಗ ನೌನ್, ಪ್ರೊನೌನ್ ಮತ್ತೆ ವರ್ಬ್ ಇವು ಮೂರು ಬಹಳ ಇಂಪಾರ್ಟೆಂಟ್ ಇರ್ತವ್ರಿ. ನೆಕ್ಸ್ಟ್, ಪ್ರೊನೌನ್ ಅಂದ್ರೆ ಏನು? ಸರ್ವನಾಮ. ನಾಮಪದದ ಬದಲು ಯೂಸ್ ಮಾಡುವ ವರ್ಡ್ಸ್ ಸರ್ವನಾಮ. ಈಗ ಹಿ, ಶಿ, ಇಟ್, ದೇ, ದೆಮ್, ದಟ್, ದಿಸ್, ದೀಸ್, ದೋಸ್, ಇದು ಈ ಥರದನ್ನು ನಾಮಪದ ಎವ್ರಿ ಟೈಮ್ ನಮಗೆ ಮೋದಿ ಅನ್ನಕ್ ಬರಂಗಿಲ್ಲಲ್ರಿ. ಸೊ ಕೆಲವೊಂದ್ಸತಿ ಅವನ್ನ ನಾವು ಹಿ ಅಂತ ಅಡ್ರೆಸ್ ಮಾಡ್ಬೇಕಾಗ್ತದೆ. ಸೊ ಆ ಟೈಮ್ನಾಗೆ ಯೂಸ್ ಮಾಡುವಂತಹ ವರ್ಡ್ಸಿಗೆ ನಾವು ಪ್ರೊನೌನ್ಸ್ ಅಂತೀವಿ. ಇದು ಬ್ಯಾಂಕ್ ಎಕ್ಸಾಮಿಗೆ ಯಾವ ಥರ ಯೂಸ್ಫುಲ್ ಅಂತಂದ್ರೆ, ಟು ನೋ ವಿಚ್ ವರ್ಬ್ ಈಸ್ ಟು ಬಿ ಯೂಸ್ಡ್, ಮೇಲ್, ಫಿಮೇಲ್, ಸಿಂಗ್ಯುಲರ್, ಪ್ಲೂರಲ್. ಯಾರದಾರು? ಹಿ ಏನೈತಿ? ಹಿ ಮೇಲ್ ಐತಿ, ಸಿಂಗ್ಯುಲರ್ ಐತಿ. ಸೊ ಈ ಥರದ್ದನ್ನ ನಾವು ಪ್ರೊನೌನ್ ಮೇಲೆ ಡಿಸೈಡ್ ಮಾಡಿಕೊಂಡು ವರ್ಬ್ ಯಾವುದನ್ನ ಯೂಸ್ ಮಾಡ್ಕೋಬೇಕು. ಸಿಂಗ್ಯುಲರ್ ವರ್ಬಿಗೆ ಸಿಂಗ್ಯುಲರ್ ಪ್ರೊನೌನಿಗೆ ಸಿಂಗ್ಯುಲರ್ ವರ್ಬು, ಪ್ಲೂರಲ್ ಪ್ರೊನೌನಿಗೆ ಪ್ಲೂರಲ್ ವರ್ಬು, ಅದನ್ನ ಇದ್ರೊಳಗೆ ನಾವು ನೋಡ್ಕೊಂತೀವ್ರಿ. ಮತ್ತು ವೆರಿ ವೆರಿ ಯೂಸ್ಫುಲ್ ಅಂದ್ರೆ ಇನ್ನು ಫಿಲ್ಲರ್, ಮ್ಯಾಚ್ ದ ಕಾಲಮ್, ಪ್ಯಾರಾಜಂಬಲ್ ಇದ್ರೊಳಗೆಲ್ಲ ಬಹಳ ಯೂಸ್ಫುಲ್ ರೀ ಇದು. ಪ್ರೊನೌನ್ ಮ್ಯಾಚ್ ದ ಕಾಲಮ್ ಒಳಗಂತೂ ಪ್ರೊನೌನೇ ಹೀರೋ. ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ರೀ, ಹಿ ಗೇವ್ ಅ ಸ್ಪೀಚ್ ದೇರ್ ಆನ್ ಇಟ್. ಈಗ ನಾವು ಹೇಳ್ತೀವ್ರಿ 22nd ಯಾವತ್ತು ಮೋದಿ ಬಂದಿದ್ದ ಅಯೋಧ್ಯ ಒಳಗ ರಾಮ ಮಂದಿರ ಯಾವತ್ತಾಗಿತ್ತು ಅವತ್ತು ನಾವು ಹೇಳ್ತೀವಿ ಮೋದಿ ವಿಸಿಟ್ಸ್ ಅಯೋಧ್ಯ ರಾಮ್ ಮಂದಿರ್ ಅಂತ. ಅದೇ ನಾನು ಇವತ್ತು ಹೇಳಬೇಕಾಗಿತ್ತು ಅಂತಂದ್ರೆ ಅದು ಆಗ ಹೋಗಿದ್ ಮಾತು, ಪಾಸ್ಟ್ ಟೆನ್ಸ್. ಈಗ ನಾವು ಅದನ್ನ ಹೇಳ್ಬೇಕಾಗಿತ್ತು, ಹಿ ಗೇವ್ ಅ ಸ್ಪೀಚ್ ದೇರ್ ಆನ್ ಇಟ್. ಹಿ ಯಾರು? ಮೋದಿ. ನೌನ್ ಬದಲು ಈಗ ಈ ಸೆಂಟೆನ್ಸ್ ಒಳಗೆ ಯಾರ್ಯಾರು ನೌನ್ ಅದಾರು? ಮೋದಿ, ಅಯೋಧ್ಯ, ರಾಮ್ ಮಂದಿರ್. ಇವು ಮೂರೂ ಈ ಸೆಂಟೆನ್ಸ್ ಒಳಗಿರುವಂಥ ನೌನ್. ವಿಸಿಟ್ಸ್ ಇದು ವರ್ಬ್, ಎಸ್ ತೋರಿಸೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಒಳಗೈತಿ ಈ ಸೆಂಟೆನ್ಸ್.
ಅದೇ ರೀತಿ ಇದನ್ನ ನಾನು ಇದರದೇ ಕಂಟಿನ್ಯೂಯೇಷನ್ ಸೆಂಟೆನ್ಸ್ ಬರ್ದೀನಿ. ಹಿ ಗೇವ್ ಅ ಸ್ಪೀಚ್ ದೇರ್ ಆನ್ ಇಟ್. ಹಿ ಯಾರು? ಮೋದಿ. ನೌನ್ ಬದಲು ನಾವು ಯೂಸ್ ಮಾಡೀವಿ, ಸೊ ಇದು ಪ್ರೊನೌನ್. ಗೇವ್ ಇದು ವರ್ಬ್, ಅ ಆರ್ಟಿಕಲ್. ಸ್ಪೀಚ್, ಸ್ಪೀಚ್ ಏನು? ಕೇಳ್ಸಕತ್ತೈತಿ ನಿಮಗ? ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಮನಸ್ಸಿಗೆ ಮುಟ್ಟುವ ಸ್ಪೀಚ್ ಏನಿದು? ನೌನ್, ಪ್ರೊನೌನ್. ದೇರ್ ಎಲ್ಲಿ? ಅಯೋಧ್ಯ ಬದಲು ನಾವು ಹೇಳಕತ್ತೀವಲ್ಲ, ದೇರ್ ಪ್ರೊನೌನ್. ಆನ್ ಇಟ್, ಹಿ ಗೇವ್ ಅ ಸ್ಪೀಚ್ ದೇರ್ ಆನ್ ಇಟ್. ಇಟ್ ಅಂದ್ರೆ ಯಾವುದು? ಇಟ್ ಇದು ರಾಮ್ ಮಂದಿರದ ಮೇಲೆ. ರಾಮ್ ಮಂದಿರ್ ಬದಲು ನಾವು ಇಟ್ ಅಂತ ಪ್ರೊನೌನ್ ಯೂಸ್ ಮಾಡೀವಿ, ಸೊ ಅದಕ್ಕೆ ಇದು ಪ್ರೊನೌನ್. ವರ್ಬ್, ಆರ್ಟಿಕಲ್, ನೌನ್, ಪ್ರೊನೌನ್, ಪ್ರಿಪೋಸಿಷನ್, ಪ್ರೊನೌನ್. ನೆಕ್ಸ್ಟ್ ಕ್ರಿಯಾಪದ ವರ್ಬ್. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಏನ್ ಕ್ರಿಯೆ ಆಗಾಕತ್ತೈತಿ ಅನ್ನೋದನ್ನ ಶೋ ಮಾಡಾಕ ಇದು ಬಹಳ ಇಂಪಾರ್ಟೆಂಟ್. ಆಕ್ಷನ್ ವರ್ಡ್ಸ್ ಅದ್ರ ಬಗ್ಗೆ ಇದು ವರ್ಬ್ ಹೇಳ್ತೈತ್ರಿ. ವರ್ಬ್ ಒಳಗ ಕ್ರಿಯಾಪದ ಆಕ್ಷನ್ ವರ್ಡ್ಸ್ ಇದು ಏನು? ಆಕ್ಷನ್ ಹೇಳ್ತೈತಿ. ಆ ಸೆಂಟೆನ್ಸ್ ಒಳಗ ಇರುವಂತ ಆಕ್ಷನ್ ಏನ್ ಕೆಲಸ ನಡೆದೈತಿ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಇದು ಹೆಲ್ಪಿಂಗ್ ವರ್ಬ್. ಈಸ್, ಆಮ್, ಆರ್, ವಾಸ್, ವಿಲ್ ಇದು ಸೆಂಟೆನ್ಸ್ ಟೆನ್ಸಸ್ ಅನ್ನ ಹೇಳ್ತದೆ. ಟೆನ್ಸಸ್ ಅನ್ನ ಹೇಳ್ತೈತ್ರಿ. ಮೇನ್ ವರ್ಬ್ ಈಟ್, ಕುಕ್, ಟೀಚ್ ಈ ತರ ವರ್ಡ್ಸು ಆಕ್ಷನ್ ಅನ್ನ ಹೇಳ್ತೈತಿ. ಮೇನ್ ಯೂಸ್ ಅನ್ನ ನಾನು ನಿಮಗೆ ಹೇಳ್ತೀನಿ ರೀ. ಟು ನೋ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಸೆಂಟೆನ್ಸ್ ಯಾವ ಟೆನ್ಸ್ ಒಳಗೈತಿ ಅನ್ನೋದನ್ನ ಹೇಳ್ತೈತಿ. ಪೂರ್ತಿ ಇಂಗ್ಲಿಷ್ ಗ್ರಾಮರದ್ದು ಹೀರೋನೇ ಟೆನ್ಸಸ್ ರೀ. ಟೆನ್ಸಸ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ 80% ನಿಮಗೆ ಇಂಗ್ಲಿಷ್ ಗ್ರಾಮರ್ ಬಂದಂಗ. ಸೊ ನೋಡ್ರಿ, ಟೆನ್ಸಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವರ್ಬ್ ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಎಲ್ಲೇ ಬ್ಯಾಂಕ್ ಎಕ್ಸಾಮ್ನಾಗ ಯೂಸ್ ಆಗೋದು? RC 10 ಮಾರ್ಕ್ಸಿಗೆ ಇರ್ತೈತ್ರಿ. RC ರೀಡಿಂಗ್ ಕಾಂಪ್ರಿಹೆನ್ಷನ್. ಒಂದು ಪ್ಯಾರಾ ಕೊಟ್ಟಿರ್ತಾರ, ಅದನ್ನು ಓದಿ ನೀವು ಕ್ವಶನ್ಸ್ ಬರಿಬೇಕಲ್ಲ, ಅದು RC. ಪ್ಯಾರಾಜಂಬಲ್ ಇದೇಗ್ನ ಹೇಳಿದ್ನಲ್ರಿ ನಾನು, ಸೆಂಟೆನ್ಸಸ್ ಮೇಲೆ ತೆಳಗ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಟ್ಟಿರ್ತಾರೋ, ಯಾವ್ದು ಫಸ್ಟ್ ಇಂತ್ರ ಬರ್ತೈತಿ ಅನ್ನೋದನ್ನ ನಾವು ಹೇಳ್ಬೇಕು. ಪ್ಯಾರಾಜಂಬಲ್. ಎರರ್ ಡಿಟೆಕ್ಷನ್, ಫಿಲ್ಲರ್, ಸೆಂಟೆನ್ಸ್ ರಿಅರೇಂಜ್ಮೆಂಟ್. ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಬೇರೆ, ಪ್ಯಾರಾಜಂಬಲ್ ಬೇರೆ. ಅದು ಏನು ಹೆಂಗ ಅಂತ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಹೇಳ್ತೀನಿ ರೀ. ಕ್ಲೋಸ್ ಟೆಸ್ಟ್ ಎಲ್ಲದ್ರೊಳಗೂ ಇದು ವರ್ಬದ್ದು ಬಹಳ ದೊಡ್ಡ ವೇಟ್ ಮೇನ್ ರೋಲ್ ಐತ್ರಿ. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ರೀ. ಇಟ್ ವಾಸ್ ವೆರಿ ಗ್ಲೋರಿಯಸ್ ಪ್ಲೇಸ್. ವಿಚ್ ವಾಸ್? ಇಟ್ ವಾಸ್ ಯಾವ್ದ್ರಿ? ರಾಮ್ ಮಂದಿರ್ ಬಗ್ಗೆನ ಕಂಟಿನ್ಯೂಯೇಷನ್ ಐತ್ರಿ. ರಾಮ್ ಮಂದಿರ್ ಇದು ನಿಮ್ದು ಪ್ರೊನೌನ್. ವಾಸ್ ಏನ್ ಹೇಳಾಕತೈತ್ರಿ? ಅವತ್ತಿನ ಬಗ್ಗೆ. ಯಾವತ್ತು ರಾಮ್ ಮಂದಿರದ ಓಪನಿಂಗ್ ಆಗಿತ್ತಲ್ರಿ, ಅವತ್ತಿಂದ ಸೆಂಟೆನ್ಸ್ ಹೇಳಾಕತ್ತೀನಿ. ಅವತ್ತಿನ ಬಗ್ಗೆ. ಇಟ್ ವಾಸ್ ವೆರಿ ಗ್ಲೋರಿಯಸ್ ಪ್ಲೇಸ್. ಅವತ್ತೂ ಇತ್ತು, ಈಗನೂ ಐತಿ. ರಾಮನ ಕೃಪೆ ಎಲ್ಲರ ಮೇಲಿದ್ದು ಸತತವಾಗಿ ರಾಮ ಮಂದಿರ ಗ್ಲೋರಿಯಸ್ ಪ್ಲೇಸ್ನೇ ಇರ್ತೈತಿ. ಬಟ್ ನಾನು ನಿಮಗೆ ಎಕ್ಸಾಂಪಲ್ ಒಳಗೆ ನಾನು ನಿಮಗೆ ಹೇಳಾಕತ್ತೀನಿ ರೀ. ಆಡಿಯನ್ಸ್ ವಾಸ್ ಥ್ರಿಲ್ಡ್ ಬೈ ಹಿಸ್ ಸ್ಪೀಚ್. ಆಡಿಯನ್ಸ್ ಅಂದ್ರ ಅಲ್ಲೆಲ್ಲ ಜನ ಕೂಡಿದವರು. ಆಡಿಯನ್ಸ್ ಎಷ್ಟೊಂದು ಜನ ಕೂಡಿದವ್ರು ಇದ್ರಲ್ರಿ, ಅದಕ್ಕೆ ನಾವು ವಾಸ್ ಬದಲು ವರ್ ಬರೀಲಿಲ್ಲ ಯಾಕ ಅಂತ ಯಾರಿಗೆ ಡೌಟ್ ಇತ್ತು ಅವ್ರಿಗೆ ಹೇಳ್ತೀನಿ ರೀ. ಆಡಿಯನ್ಸ್ ಇದು ಒಂದು ಟೀಮ್, ಸಿಂಗ್ಯುಲರ್ ಟೀಮ್ ರೀ ಅದು ಒಂದು. ಸೊ ಅದಕ್ಕಂತೇಳಿ ನಾವು ಇಲ್ಲಿ ವಾಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವ್ರಿ. ಥ್ರಿಲ್ಡ್ ಪಾಸ್ಟ್ ಟೆನ್ಸ್ ವರ್ಬ್. ದಿಸ್ ಇಸ್ ವರ್ಬ್. ಥ್ರಿಲ್ಡ್ ಪಾಸ್ಟ್ ಟೆನ್ಸ್. ಬೈ ಹಿಸ್ ಸ್ಪೀಚ್ ಅಗೇನ್ ನೌನ್. ಇನ್ನೂ ಸಾಕಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳಾಕಿದ್ದೀನಿ ರೀ. ಯೂಸಸ್ ಆಫ್ ದೀಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಬ್ಯಾಂಕ್ ಎಕ್ಸಾಮ್ ನೀವು ಲಕ್ಷ ಕೊಟ್ಟು ನೋಡಿದಂದ್ರೆ ಎಲ್ಲದ್ರೊಳಗೂ ಪ್ಯಾರಾಜಂಬಲ್ ಕಾಮನ್ ಐತ್ರಿ. ಪ್ಯಾರಾಜಂಬಲ್ ಮತ್ತು ಕಂಪಲ್ಸರಿ ಬರ್ತೈತ್ರಿ. ಅದಕ್ಕೆ ಬಹಳ ವೇಟೇಜ್ ಇರ್ತೈತ್ರಿ ಪ್ಯಾರಾಜಂಬಲ್. ಸೊ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಪ್ಯಾರಾಜಂಬಲ್ ಅನ್ನ ಸ್ಟಾರ್ಟ್ ಮಾಡಾಕಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಒಂದ್ಸತಿ ಇದನ್ನ ಲಕ್ಷ ಕೊಟ್ಟು ನೋಡ್ಕೋರಿ, ರಿವಿಷನ್ ಮಾಡ್ಕೋರಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ರೀ ನಾನು ಇವಾಗ. ವಿಡಿಯೋಸ್ ಎಲ್ಲ ನೋಡ್ತೀರಿ, ಬಟ್ ಸಬ್ಸ್ಕ್ರಿಪ್ಷನ್ಸ್ ಕಡಿಮೆ ಐತಿ. ಸೊ ಪ್ಲೀಸ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ರಿ. ನಮಗೂ ಇನ್ಸ್ಪಿರೇಷನ್ ಸಿಗ್ತೈತ್ರಿ. ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಮ್ದು ವಿಡಿಯೋ ಮಾಡಕ್ ಟೈಮ್ ತೆಗ್ದೀನಿ. ಸೊ ಪ್ಲೀಸ್ ಚಾನಲ್ಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನನ್ಗೀಗ 62 ಸಬ್ಸ್ಕ್ರೈಬರ್ಸ್ ಅದಾರ. ಯಾವಾಗ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಅವತ್ತು ನಾನು ನಿಮಗೆ ಒಂದು ವೆರಿ ಥ್ರಿಲ್ಲಿಂಗ್, ಆನೆಸ್ಟ್, ಲೈಫ್ ಚೇಂಜಿಂಗ್ ಸರ್ಪ್ರೈಸ್ ತೊಗೊಂಡು ಬರ್ತೀನಿ ರೀ. ಇಲ್ಲಿ ತನಕ ಯಾವತ್ತೂ ಯಾವುದೇ
ಯೂಟ್ಯೂಬ್ ಮೀಡಿಯಾ ಒಳಗ ಸ್ಪೆಷಲಿ ಕನ್ನಡ ಬ್ಯಾಂಕಿಂಗ್ ಎಕ್ಸಾಮ್ದು ಯೂಟ್ಯೂಬ್ ಒಳಗ ಇಲ್ಲಿ ತನಕ ಎಂದೂ ಆ ಥರದ ಸರ್ಪ್ರೈಸ್ ಬಂದಿಲ್ಲ. ಆ ಥರದ್ ನಿಮ್ಗೆ ಸರ್ಪ್ರೈಸ್ ಬರ್ತೈತಿ. ಸರ್ಪ್ರೈಸ್ ನಿಮ್ದು ಲೈಫ್ ಚೇಂಜಿಂಗ್ ಇರ್ತೈತಿ. ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಬಾಯ್. ಥ್ಯಾಂಕ್ ಯು.